ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಜೋಳದ ರೊಟ್ಟೆಯನ್ನು ಮಾಡ್ತಾ ಇದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಇದಕ್ಕೆ ಯಾವುದೇ ಮೆಜರ್ಮೆಂಟ್ ಇಲ್ದೇ ನಾನಿಲ್ಲಿ ಒಂದು 10-15 ರೊಟ್ಟಿ ಮಾಡೋದಕ್ಕೆ ಒಂದು ಮೀಡಿಯಮ್ ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ನೀರನ್ನು ತಗೋತಾ ಇದ್ದೀನಿ. ಅಂದಾಜು ಆಗೋಲ್ಲ ಅಂತ ಹೇಳೋರಿಗೆ ಮಾತ್ರ. ಸೊ ಇಲ್ಲಿ ನಾವು ಆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚಂದ ನೀರನ್ನು ಕುದಿಸ್ಕೋಬೇಕು. ನೀರನ್ನು ಕುದಿದೇನೆ ನಾವು ಅದಕ್ಕೆ ಹಿಟ್ಟು ಹಾಕೋಕೆ ಹೋಗಬಾರ್ದು. ಸೊ ಚಂದ ನೀರು ಕುದಿಯುವಾಗ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕಿ ಒಂದು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವೂ ಅಲ್ಲ ಆ ಥರ ಆಗೋ ಥರ ನಾವು ಆ ಹಿಟ್ಟನ್ನು ಸೊ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಅದಂದರೆ ಚಂದ ಬೇಯಬೇಕು ಹಿಟ್ಟು, ಅಂದರೆ ಮಾತ್ರ ನಮಗೆ ಒಳ್ಳೆ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಹದ ಬರುತ್ತೆ. ನಾವೇನಿವಾಗ ಜಿಗಟ್ ಮಾಡ್ಕೊಂಡಿದ್ವಲ್ಲ ಆ ಜಿಗಟನ್ನ ಕೆಲವೊಬ್ರು ಹಾಗೆ ಡೈರೆಕ್ಟಾಗಿ ಮಾಡ್ತಾರೆ. ಅದಂತಂದರೆ ಓಕೆ, ಒಂದೊಂದು ಹಿಟ್ಟು ಚೆನ್ನಾಗಿರುತ್ತೆ, ಒಂದೊಂದು ಹಿಟ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾನಿಲ್ಲಿ ಮಾಮೂಲಿಯಾಗಿ ಮಾಡೋದು ಹೇಗೆ ಅಂತ ಅಂದರೆ, ಈ ಥರ ನಾವು ಜಿಗಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಣ ಹಿಟ್ಟೇನಿರುತ್ತಲ್ಲ, ಸೊ ಆ ಒಣ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬರೋ ಥರ ಈ ಥರ ತುಂಬ ತೆಳುವಲ್ಲ ತುಂಬ ಗಟ್ಟಿನೂ ಅಲ್ಲ ಅನ್ನೋ ಥರ ನಾವು ಕೈಗೆ ಅಂಟಬಾರ್ದು ಆ ಥರ ನಾವು ಹಿಟ್ಟನ್ನು ಮಾಡ್ಕೋಬೇಕು. ಈ ಥರ ನಾವು ಯಾವ ಥರ ಅಂದರೆ ಸ್ವಲ್ಪನೂ ಗಂಟಿಲ್ದಿರೋ ಥರ ತುಂಬ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆಂದ ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರುತ್ತೆ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗೆಲ್ಲ ಇದನ್ನೇ ತಿಂದು ಬೆಳೆದವರು. ಇದೊಂಥರ ಮಾಮೂಲಿಯಾಗಿ ನಮಗೆ ಮಾರ್ನಿಂಗ್ ಟಿಫನ್ನೇ. ಬಟ್ ನನಗೆ ಈ ಕಡೆ ದಕ್ಷಿಣ ಕನ್ನಡ ಬಂದ ತಕ್ಷಣ ಏನಾಗ್ಬಿಡ್ತು ಅಂದರೆ ನನಗೆ ಆ ಒಂದು ಅಭ್ಯಾಸನೇ ತಪ್ಪೋಗಿತ್ತು. ಯಾಕಂತಂದರೆ ಇಲ್ಲಿ ಡೈಲಿ ಅಕ್ಕಿ ನೆನೆ ಹಾಕಿ ದೋಸೆ ಮಾಡೋದು, ಉಂಡೆ ಮಾಡೋದು, ಇಡ್ಲಿ ಮಾಡೋದು, ಇದನ್ನೇ ನೋಡಿ 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 ನನಗೂ ಸ್ವಲ್ಪ ಇವಾಗ ಏನಾಗಿದೆ ಅಂದರೆ ಅಭ್ಯಾಸ ತಪ್ಪೋಗಿದೆ. ಯಾಕಂತಂದರೆ ಇಲ್ಲಿ ಇದೊಂದು ಟಿಫನ್ ಅಂತ ಹೇಳುವಂಥ ಒಂದು ತಿಂಡಿನೇ ಅಲ್ಲ. ಸೊ ಹಾಗಾಗಿ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ರೇಯರಾಗಿ ಮಾಡ್ತಾ ಇರ್ತೀನಿ, ಮಕ್ಕಳಿಗೂ ಕೂಡ ಇಷ್ಟ. ಹಾಗಾಗಿ ಯಾವಾಗಲೂ ಮಾಡಲಿಕ್ಕೂ ನನಗೆ ಆಗೋದಿಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 8 ಗಂಟೆ ಒಳಗಡೆ ಅಂದರೆ ಎಲ್ಲ ಮಾಡಿ ಅಂದರೆ ಈ ಸಾಂಬಾರು ಜೊತೆ ಕೊಡೋಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಅದಕ್ಕೆ ಕರೆಕ್ಟಾಗಿ ಚಟ್ನಿ ಬೇಕು, ಪಲ್ಯ ಬೇಕು. ಹಾಗಾಗಿ ಟೈಮ್ ಇರುವಾಗ ಮಾತ್ರ ನಾನು ಈ ಥರ ರೊಟ್ಟಿನ ಮಾಡಿಕೊಡೋದು. ಈ ಥರ ನಾವು ಅಂತ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಅಂತಂದರೆ ನಮ್ಮ ರೊಟ್ಟಿ ಎಲ್ಲಿ ಹರಿಯೋದಿಲ್ಲ, ಎಲ್ಲಿ ಅಂಟ್ಕೊಳ್ಳೋದು ಇಲ್ಲ ಕೂಡ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಉದ್ದುಕೊಂಡೇ ಮಾಡೋದು ಯಾವಾಗಲೂ, ನನಗೆ ತಟ್ಟೆ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಇಲ್ಲಿ ಇಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿನ ಉದ್ಕೋಬೋದು. ನಾನಿಲ್ಲಿ ತುಂಬ ತೆಳುವಲ್ಲ ತುಂಬ ದಪ್ಪನೂ ಅಲ್ಲ ಅನ್ನೋ ಥರ ರೊಟ್ಟಿನ ಉದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ದಪ್ಪ ಕಾವಲಿಗೆನ ಕಾಯಕ್ಕಿಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಅದು ಚೆಂದ ಕಾದ್ಮೇಲೆ ಸ್ವಲ್ಪ ಉರಿನ ಕಡಿಮೆ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ನನಗಿಲ್ಲಿ ಕೈಯಿಂದ ಹಾಕಿನ ಅಭ್ಯಾಸ, ಸೊ ಹಾಗಾಗಿ ಕೈಯಿಂದನೇ ಹಾಕ್ತಾಯಿದ್ದೀನಿ. ಈ ಥರ ನಾವು ರೊಟ್ಟಿನ ಕೈಯಿಂದ ಮಣೆಯಿಂದ ತೆಗೆದು ಈ ಥರ ಹಂಚಿಗೆ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಹಾಗೆ ಡ್ರೈ ಆಗಿ ಬೇಯಿಸ್ಕೊಳ್ಳೋದಿಲ್ಲ. ಇದ್ರ ಮೇಲ್ಗಡೆ ಈ ಥರ ಬಟ್ಟೆಯಿಂದ ನೀರನ್ನು ಹಚ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬೆಂದು ಬರುತ್ತೆ ನಮಗೆ. ನನ್ನ ಮಕ್ಕಳು ವೇಟ್ ಮಾಡ್ತಾಯಿದ್ರು, ಅವ್ರಿಗೆ ರಜೆ ಇತ್ತಲ್ಲ ಅಂತ ಹೇಳಿನೇ ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ತುಂಬ ಲೇಟ್ ಏನಿಲ್ಲ, 9:30-10 ಗಂಟೆ ಹಾಕ್ಕೊಂಡು ಬಂದಿತ್ತು ಆಲ್ರೆಡಿ. ನಾವಿಲ್ಲಿ ಅದೊಂದು ಸ್ವಲ್ಪ ಬೇಯುವಷ್ಟೊತ್ತಿಗೆ ನಮಗೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ರೊಟ್ಟಿ ರೆಡಿ ಆಗುತ್ತೆ. ಯಾರ್ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಷ್ಟೊಂದು ರಪ್ಪ ಆಗೋಗುತ್ತೆ, ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ರೊಟ್ಟಿ ಆಗಿ ಇದು ಬೆಂದಾದ್ಮೇಲೆ ತೆಗೆದ್ಮೇಲೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಇದೊಂದು ಉಬ್ಬಿದ್ರೆ ತುಂಬಾ ಖುಷಿ ಆಗುತ್ತೆ ರೊಟ್ಟಿ. ಈ ಥರ ಉಬ್ಕೊಂಡು ಬಂದರೆ ಮಕ್ಕಳಿಗೂ ಖುಷಿ, ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ತುಂಬ ಈ ಒಂದು ನಾವೇನು ಕನ್ಸಿಸ್ಟೆನ್ಸಿ ಕೊಡ್ತೇವಲ್ಲ, ಈ ಥರ ಮೆಜರ್ಮೆಂಟ್ ಏನು ಕೊಡ್ತೇವಲ್ಲ, ನಾವೇನು ಅಳತೆ ಹೇಳ್ತೇವಲ್ಲ, ಅದು ಅಳತೆ ಯಾಕಂತಂದರೆ ನನಗೆ ಹೇಳಲಿಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಎಲ್ಲ ಹಿಟ್ಟು ಎಲ್ಲ ಇದು ಒಂದೇ ಥರ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಆ ಒಂದು ಕೈಯಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ನಿಮಗೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಟ್ರೈ ಮಾಡಿ. ಹಾಗೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ದಾರಳೆ ಅಂದರೆ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೆ. ಈ ಥರ ಮೇಲ್ಗಡೆ ಫುಲ್ ಸ್ಕಿನ್ ಅದರ ಇದನ್ನು ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಸೌಟು ಮಾತ್ರ ನನಗೆ ಎಣ್ಣೆ ಬೇಕಾಗಿರೋದು. ಸೊ ಒಂದು ಸೌಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟು ಸ್ವಲ್ಪ ಕರಿಬೇವು ಹಾಗೆ ಹೆಚ್ಚಿಟ್ಕೊಂಡಿರೋವಂಥ
ಈರುಳ್ಳಿನ ಹಾಕೋತಾ ಇದ್ದೀನಿ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲ, ತುಂಬ ಟೇಸ್ಟಿಯಾಗುತ್ತೆ. ಹಾಗೆ ಒಂದು 5 ಮಿನಿಟ್ಸಲ್ಲಿ ಆಗುವಂಥ ಪಲ್ಯ ಇದು. ಅದೆರಡು ಬೆಂದಾದಮೇಲೆ ನಾನಿಲ್ಲಿ ಹೀರೆಕಾಯಿನ ಹಾಕೋತಾ ಇದ್ದೀನಿ, ಈ ಥರ ಸಣ್ಣಗೆ ಹೆಚ್ಕೊಂಡಿರೋದು. ಯಾರಾದ್ರು ಗ್ರೇವಿ ಬೇಕು ಅಂತಂದರೆ ತುಂಬ ನೀರು ಹಾಕ್ಕೊಳ್ಳಿ, ಗ್ರೇವಿ ಬೇಡ ನಮಗೆ ಡ್ರೈ ಬೇಕು ಅಂತಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇದನ್ನು ನಾನಿಲ್ಲಿ ಸ್ವಲ್ಪ ಹೊತ್ತು ಮೊಗ್ಚು ಹಾಕೋತಾ ಇದ್ದೀನಿ, ಯಾಕಂತಂದರೆ ಕೆಳಗಡೆ ಫುಲ್ ಈರುಳ್ಳಿ ಇರೋದ್ರಿಂದ. ಸೊ ಅದನ್ನು ಮೊಗ್ಚು ಹಾಕ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಮಸಾಲೆ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ. ಇಷ್ಟೇ ಬೇಕಾಗಿರೋದು ಪೌಡ್ರಸ್ ಇದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ನಮಗಿಲ್ಲಿ ಇನ್ನು ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು, ಇನ್ನು ನಿಮಗೆ ಯಾರಿಗಾದರೂ ಬೆಲ್ಲ ಬೇಕು, ಸ್ವೀಟ್ ಬೇಕು ಅನ್ನೋರು ಹಾಕೋಬೋದು. ನನಗಿಲ್ಲಿ ಸ್ವೀಟ್ ಅವಾಯ್ಡ್ ಮಾಡ್ತೀನಿ. ಸೊ ನನಗಿಲ್ಲಿ ಪಲ್ಯ ರೆಡಿ ಆಯಿತು. ಹಾಗೆ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತ ಅಂದರೆ ಈ ಕೇಸು. ಇದನ್ನು ಕೆಸು ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲ. ನನಗಿದಂತೂ ಚಟ್ನಿ ಅಂದರೆ ತುಂಬಾ ಹುಚ್ಚು. ಸೊ ಹಾಗಾಗಿ ನನಗೆ ಸಿಕ್ಕಿದ್ರೆ ಬಿಡೋದಿಲ್ಲ. ಇದನ್ನು ತೊಗೊಂಡು ಬಂದಿದ್ದೆ. ಇದನ್ನು ನಾನಿಲ್ಲಿ 4 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ಫಸ್ಟು ತೊಳ್ಕೊಬೇಕು. ಹಾಗೆ ಕುಕ್ಕರಿಗೆ ಹಾಕಿ ಒಂದು 4 ವಿಷಲ್ ಹಾಕ್ಕೊಂಡು ಈ ಥರ ಮೆತ್ತಗಾಗಿದೆಯಿಲ್ಲ ಅಂತ ನೋಡಬೇಕು. ಸೊ ಮೆತ್ತಗಾಗಿದ್ದರೆ ಅದು ಸ್ವಲ್ಪ ಆರೋಕ್ಕೆ ಬಿಟ್ಟು ಮೇಲ್ಗಡೆ ಸ್ಕಿನ್ನನ್ನು ತೆಗೆದು ಅದರದ್ದು, ಅದಕ್ಕೆ ನಾನಿಲ್ಲಿ 1-2-3 ಹೆಸರು ಬೆಳ್ಳುಳ್ಳಿ ಹಾಗೆ ಹಸಿಮೆಣಸನ್ನು ಈ ಥರ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಇದನ್ನು ನಾವು ಇನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನೀರಲ್ಲಿ ಕಡಿಬೇಕು ಅಂತ ಇಲ್ಲ. ಸ್ವಲ್ಪ ಮಜ್ಜಿಗೆಯೋ ಮೊಸರು ಇದ್ದರೆ ಅದ್ರ ಜೊತೆ ಮಿಕ್ಸಿ ಮಾಡಿಕೊಂಡು ಸೊ ತೆಕ್ಕೊಂಡ್ರೆ ಆಯಿತು. ನಮಗಿಲ್ಲಿ ತುಂಬ ಚೆನ್ನಾಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಕೆಸುವಿನ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂತಂದರೆ ಮೇಲ್ಗಡೆನೂ ಕೂಡ ಸ್ವಲ್ಪ ಮೊಸರು ಹಾಕೋಬೋದು. ಹಾಗೆ ಈರುಳ್ಳಿನ ಸಣ್ಣಕ್ಕೆ ಕೊಚ್ಚಿ ಕೂಡ ಹಾಕೋಬೋದು. ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ನಾನು ಇಷ್ಟೇ ಬಿಟ್ಟೆ. ನನಗಿಲ್ಲಿ ಗ್ರೇವಿ ರೆಡಿ ಆಯಿತು. ಸ್ವಲ್ಪ ಅದಕ್ಕೆ ಗಾರ್ನಿಷಿಂಗ್ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನನ್ನ ಮಕ್ಕಳಿಗೆ ಪಲ್ಯ ಎಲ್ಲ ರೆಡಿ ಮಾಡಿಟ್ಟು ನಾನು ರೊಟ್ಟಿ ಮಾಡೋಕ್ಕೆ ಹೋದರೆ ಸೊ ಅವ್ರಿಗೆ ಆ ಫ್ಲೇವರಿಂಗೆ ತಿಂಡಿ ತಿನ್ನಬೇಕು ಅಂತ ಹೇಳಿ ತುಂಬ ಆಸೆ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾನಿಲ್ಲಿ 1-2 ರೊಟ್ಟಿ ಮಾಡೋಕ್ಕಿಟ್ಟು ಆಚೆ ನಾನು ಪಲ್ಯ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಸೊ ತುಂಬ ಕಾಯ್ತಾ ಇದ್ರು ಅವರು. ಅವರಿಗೆ ಬಿಸಿ ಬಿಸಿ ಆಗ್ತಾ ಇದ್ದಾಗನೇ ರೊಟ್ಟಿ ಮಾಡಿಕೊಟ್ಟೆ. ಸೊ ತಿಂದ್ಕೊಂಡ್ರು ಇಬ್ಬರು. ತುಂಬ ಖುಷಿ ಆಯಿತು ಅವರಿಗೆ. ನೋಡಿದ್ರಲ್ವ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.